ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಬರದ ಬಿಸಿಯಿಂದ ರೈತರು ನಲುಗ್ತಿದ್ದಾರೆ. ಜಾನುವಾರುಗಳ ಪರದಾಟವು ಹೇಳತೀರದಾಗಿದೆ. ಹೀಗಾಗಿ ಬೆಳಗಾವಿ ಅನ್ನದಾತರು ಇವತ್ತು ರೊಚ್ಚಿಗೆದ್ದಿದ್ರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಆಕ್ರೋಶದ ಜ್ವಾಲೆ ಭುಗಿಲೆದ್ದಿತ್ತು. ಇವತ್ತು ಸಾಲ ವಸೂಲಾತಿ ಕಿರುಕುಳ ನಿರಂತರವಾಗಿ ಪ್ರಾರಂಭ ಐತಿ. ಯಾಕಂದ್ರೆ ಅವ್ರು ಗೌರ್ಮೆಂಟ್ ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾರೆ. ದುಡಿತಕ್ಕಂಥ ಅಣ್ಣ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೋತಾನು. ನಾವು ಇವ್ರು ಕೊಡುವಂಥ ತಾಕತ್ತೈತಿ, ನಮಗೆ ಇವ್ರಿಗೆ ಅದು ಭಿಕ್ಷೆ ಬೇಡಂಗಿಲ್ಲ. ಆಕ್ರೋಶ ಭುಗಿಲೆದ್ದಿದೆ. ರೋಷಾಗ್ನಿ ಧಗಧಗಿಸ್ತಾ ಇದೆ. ಪೊಲೀಸರ ಮೇಲೆ ಕೆರಳಿರುವ ರೈತರು ಕೊತನೆ ಕುದಿತಾ ಇದ್ದಾರೆ. ಬ್ಯಾರಿಕೇಡ್ ಕಿತ್ತೆಸೆಯುತ್ತಾ ಜಿಲ್ಲಾಧಿಕಾರಿ ಕಚೇರಿಗೂ ನುಗ್ಗೋದಕ್ಕೆ ಯತ್ನಿಸ್ತಾ ಇದ್ದಾರೆ. ತಳ್ಳಾಡೋದೇನು, ನೂಕಾಡೋದೇನು, ರಸ್ತೆ ತಡೆದು ಬುಸುಗುಡ್ತಾ ಇರೋದೇನು? ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿ ಭುಗಿಲೆದ್ದಿದ್ದ ಆಕ್ರೋಶ ಇದು. ಜಿಲ್ಲೆಯ ರೈತರು ಮತ್ತು ವಿವಿಧ ಮಠಾಧೀಶರು ಹಲವು ಬೇಡಿಕೆಯನ್ನ ಮುಂದಿಟ್ಟು ಇವತ್ತು ಹೋರಾಟಕ್ಕೆ ಧುಮುಕಿದ್ರು. ಬರ ಪರಿಹಾರ ನೀಡಬೇಕು, ಸಾಲ ಮನ್ನಾ ಮಾಡಬೇಕು, ಘಟಪ್ರಭಾ ಎಡ ಹಾಗೆ ಬಲದಂಡ ಕಾಲುವೆಗೆ ನೀರನ್ನ ಹರಿಸಬೇಕು, ಮುಖ್ಯವಾಗಿ ಜಾನುವಾರುಗಳಿಗೆ ನೀರು ಹಾಗೆ ಮೇವಿನ ವ್ಯವಸ್ಥೆ ಮಾಡಬೇಕು ಅಂತ ಪ್ರತಿಭಟನೆ ನಡೆಸಿದ್ರು. ಚೆನ್ನಮ್ಮ ವೃತ್ತದಿಂದ ಹೊರಟ ಮೆರವಣಿಗೆ ಡಿಸಿ ಕಚೇರಿ ತಲುಪ್ತು. ಆದ್ರೆ ಕಚೇರಿಯ ಒಳಗೆ ರೈತರು ಬಾರದಂತೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ರೈತರು ಬ್ಯಾರಿಕೇಡ್ ಅನ್ನ ದಾಟಿ ನುಗ್ಗೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಡಿಸಿಪಿ ರೋಹನ್ ಜಗದೀಶ್ ರೈತರನ್ನ ತಳ್ಳಿದ್ರು ಅಂತ ಮತ್ತಷ್ಟು ಸಿಡಿದೆದ್ದಿದ್ರು. ಬರಗಾಲದ ಸಂದರ್ಭವನ್ನ ಸಂಪೂರ್ಣ ಇವತ್ತು ಕಡೆಗಣಿಸ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡೈತಿ. ಇವತ್ತು ಸಾಲ ವಸೂಲಾತಿ ಕಿರುಕುಳ ನಿರಂತರವಾಗಿ ಪ್ರಾರಂಭ ಐತಿ. ಯಾಕಂದ್ರೆ ಅವ್ರು ಗೌರ್ಮೆಂಟ್ ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾರೆ. ಇವತ್ತು ಜಿಲ್ಲಾಧಿಕಾರಿ ಇವತ್ತು ಚುನಾವಣೆ ನೀತಿ ಐತಿ, ಅವರ ಒಂದು ಸುಗ್ರೀವಾಜ್ಞೆ ಜಾರಿಗೊಳಿಸಿ ನಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ದನಕರುಗಳಿಗೆ ಮೇವು ಇಲ್ಲ, ಸಾಕಷ್ಟು ಗೋಶಾಲೆಗಳಿಗೆ ಇವತ್ತು ಅಲ್ಲಿ ಮೇವು ಇಲ್ಲರ್ಕ ಸಾಕಷ್ಟು ಇವತ್ತು ದನಕರಿಗೆ ಪ್ರಾಬ್ಲಮ್ ಆಗುತ್ತೆ. ರೈತರ ಹೋರಾಟ ಹೆಚ್ಚಾಗ್ತಾ ಇದ್ದಾಗೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಮಿಸಿದ್ರು. ಈ ವೇಳೆ ಡಿಸಿ ಮುಂದೆಯೇ ಬೊಬ್ಬೆ ಹಾಕಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ವೇಳೆ ಸಾಲ ಮರುಪಾವತಿಗಾಗಿ ಬ್ಯಾಂಕ್ಗಳು ಕಿರುಕುಳ ನೀಡ್ತಾ ಇದ್ದು, ಈ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಾಗಿ ಡಿಸಿ ಭರವಸೆ ಕೊಟ್ರು. ಹಾಗೆ ಜಾನುವಾರುಗಳಿಗೆ ಮೇವು ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂದ್ರು. ಇನ್ನು ತಮ್ಮ ಬೇಡಿಕೆ ಈಡೇರಿಸದೆ ಹೋದ್ರೆ ಮುಂದೆ ಮತ್ತಷ್ಟು ಹೋರಾಟ ಮಾಡೋದಾಗಿ ಹೋರಾಟಗಾರರು ಎಚ್ಚರಿಸಿದ್ದಾರೆ. ರೈತರಿಗೆ ಸಾಕಷ್ಟು ಕಷ್ಟ ಅದ, ಸಂಕಷ್ಟ ಅದ. ಆ ಸಂಕಷ್ಟ ಸರ್ಕಾರ ಎಚ್ಚೆತ್ಕೊಂಡು ರೈತರ ಕಡೆ ಒಲಿಮೆ ಕೊಡಬೇಕು. ಮುಂದೆ 2 ವರ್ಷಗಳನ್ನು ನೀವು ನೋಡ್ಬೋದು, ಎಲ್ಲರೂ ಕೇಳ್ಬೋದು. ಅನ್ನಕ್ಕೆ ಬರೀ ಹಾಕ್ಬೇಕಂತ ಪರಿಸ್ಥಿತಿ ನಮಗೆ ಫಸ್ಟಕ್ಕೂ ಬೇಡಿಕೆ. ನಮಗೆ ಗೋಶಾಲದ್ದು ಬರ್ತಕ್ಕಂಥದ್ದು ಫಂಡ್ ಬರಬೇಕು. ನಮ್ಮ ರೈತರಿಗೆ ಬರ್ತಕ್ಕಂಥದ್ದು ಏನು ಹೆಲ್ಪ್ ಇರ್ತದೆ ಅದನ್ನ ರೈತರಿಗೆ ಮಾಡ್ರಿ. ಏನೇ ಹೇಳಿ ಬರದಿಂದ ರೈತರು ನಲುಗಿ ಹೋಗಿದ್ದಾರೆ. ಬರ ಪರಿಹಾರವೂ ಇಲ್ಲದೆ ನೀರಿನ ವ್ಯವಸ್ಥೆಯೂ ಇಲ್ಲದೆ ನೆರಳಾಡ್ತಾ ಇರೋ ರೈತರ ಆಕ್ರೋಶ ಪ್ರತಿಭಟನೆ ಮೂಲಕ ಹೊರಬಿದ್ದಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.